ಸಾವು ತುಂಬಾ ಜನಕ್ಕೆ ಹೆಂಗ್ ಬರುತ್ತೋ ಗೊತ್ತಿರಲ್ಲ. ಲಿಟ್ರಲಿ ಹೇಳ್ತೀನಿ, ಇವತ್ತು ಯಾರೆಲ್ಲ MG ರೋಡು, ಕಬ್ಬನ್ ಪಾರ್ಕು, ವಿಧಾನಸೌಧ, ಚಿನ್ನಸ್ವಾಮಿ ಸ್ಟೇಡಿಯಂ ಅರೌಂಡ್ ಯಾರೆಲ್ಲ ಹೋಗಿರ್ತಾರೋ ಲಿಟ್ರಲಿ ಹೇಳ್ತಾ ಇದೀನಿ, ನನ್ ಕಣ್ಣಾರೆ ಸಾವು ಅಂದ್ರೆ ಹೆಂಗಿರುತ್ತೆ ಅಂತ ಗೊತ್ತಾಯ್ತು. ಅಲ್ಲಿಂದ ಆಚೆ ಬರಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ ಲಿಟ್ರಲಿ ಹೇಳ್ತೀನಿ, MG ರೋಡ್ ಇಂದ ಮೆಟ್ರೋ ಕಂಪ್ಲೀಟ್ಲಿ ಕ್ಲೋಸ್ ಆಗಿತ್ತು. MG ರೋಡ್ ಕ್ಲೋಸು, ಕಬ್ಬನ್ ಪಾರ್ಕ್ ಮೆಟ್ರೋ ಕ್ಲೋಸು. ಜಸ್ಟ್ MG ರೋಡ್ ಇಂದ ಟ್ರಿನಿಟಿಗೆ ಒಂದೇ 1 ಕಿಲೋಮೀಟರ್ ಇದೆ. ರೆಗ್ಯುಲರ್ ಆಗಾದ್ರೆ 4 ರಿಂದ 5 ನಿಮಿಷ ನಡ್ಕೊಂಡು ಹೋಗ್ಬೋದು. 1 ಅವರ್ 45 ಮಿನಿಟ್ಸ್ ನಡ್ಕೊಂಡು ಹೋಗಿದ್ದೀನಿ ಅಲ್ಲಿಗೆ. ಅಲ್ಲಿ ಆಲ್ಮೋಸ್ಟ್ 1 ಕಿಲೋಮೀಟರ್ ಅಷ್ಟು ಕ್ಯೂ. ಹೋಪ್ ಹೇಳ್ತೀನಿ, ಅಭಿಮಾನ ಗುರು, ಲಿಟ್ರಲಿ ಹೇಳ್ತೀನಿ, ಅಭಿಮಾನ ಹುಚ್ಚ ಅಭಿಮಾನ ಅಂತ ಹೇಳ್ಕೊಳ್ಳೋಣ ಗುರು. 10-15 ಜನ ಸತ್ತೋಗಿದ್ದಾರೆ, ಹೆಣ ಬಿದ್ದೋಗಿದ್ರೆ ಅದ್ರ ಮೇಲೆ ತುಳಿದಾಡ್ಕೊಂಡು ಹೋಗ್ತಿದ್ದಾರೆ ಗುರು. ಮಾನವತ್ವ ಅಂತಾರೆ, ಇಲ್ಲ ಈ ಹುಚ್ಚತನ ಅಂತಾರೆ, ಏನಂತಾರೆ ಲಿಟ್ರಲಿ ಗೊತ್ತಿಲ್ಲ. ಹೋಪ್ ಅರ್ಥವಾಗುತ್ತೆ. ಆಸ್ RCB 18 ವರ್ಷದ RCB ಫ್ಯಾನ್ ಆಗಿ ನನಗೆ ಎಷ್ಟು ದುಃಖ ಆಗ್ತಿತ್ತು ಅಂತ ಹೇಳಿದ್ರೆ, ಮನುಷ್ಯ ಸತ್ತೋಗ್ ಬಿದ್ದಿದ್ರೆ ಅವನ ಮೇಲೆ ಹತ್ಕೊಂಡು ಹೋಗ್ತಿರಲ್ಲ ಗುರು. ಲಿಟ್ರಲಿ ಸೀರಿಯಸ್ಲಿ. ಅಂಡ್ ಅಲ್ಲಿ ಕೆಲವು ಚಿಕ್ಕ ಮಕ್ಕಳನ್ನ ನೋಡಿದೆ, ಲಿಟ್ರಲಿ ನಿಮ್ ಪೇರೆಂಟ್ ಅಷ್ಟು ಸಣ್ಣ ಮಕ್ಕಳನ್ನ ಯಾರಾದ್ರೂ ಎತ್ಕೊಂಡ್ ಬರ್ತಾರ? ಮನೇಲಿ ಟಿವಿ ಇರ್ತದೆ, ಟಿವಿಲಿ ಹಾಕೊಂಡು ನೋಡೋಕೆ ನಿಮ್ಮ ತೆವಲಿಗೋಸ್ಕರ ಅವ್ರನ್ನ ಉಚ್ಚಿಬಿಟ್ಟು ಅಲ್ಲಿ ಸತ್ತೋಗ್ಬಿಟ್ರೆ ಯಾರಾಗ್ತಾರೆ ಅವ್ರಿಗೆ? ಆ ಚಿಕ್ಕ ಮಕ್ಕಳನ್ನ ಉಸಿರಾಡಿದ್ರೆ ಅವ್ರು ಎತ್ಕೊಂಡು ಹೋಗ್ತಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಗುರು. ಲಿಟ್ರಲಿ ಎಷ್ಟು ವರ್ಸ್ಟ್ ಸಿಚುಯೇಷನ್ ಅಂತ ಹೇಳಿದ್ರೆ, ಇಲ್ಲಿ ಗೌರ್ಮೆಂಟ್ ನ ಬ್ಲೇಮ್ ಮಾಡ್ತಿದ್ದಾರೆ. ಇಲ್ಲಿ ಗೌರ್ಮೆಂಟ್ ಎಲ್ಲ ಬ್ಲೇಮ್ ಮಾಡ್ಕೊಂಡ್ಬೇಕು, ನಮ್ಮನ್ನ ನಾವು ಬ್ಲೇಮ್ ಮಾಡ್ಕೋಬೇಕು. ನಿನ್ನೆ ರಾತ್ರಿ ಕಪ್ ಗೆದ್ಬಿಟ್ಟು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಕಂಪ್ಲೀಟ್ ಅರೇಂಜ್ಮೆಂಟ್ಸ್ ಬೆಂಗಳೂರಲ್ಲಿ ಮಾಡಕ್ ಆಗಲ್ಲ. ಅಲ್ಲಿ ಇನ್ನೊಂದು ಸ್ಟೆಪ್ ತಗೋಬೇಕತ್ತಿತ್ತು, ಎಲ್ಲಾದ್ರೂ ಬ್ಯಾಂಗ್ಳೂರ್ ಔಟ್ಸ್ಕಟ್ಸ್ ಅಲ್ಲಿ ಮಾಡ್ಬೋದಾಗಿತ್ತು. ಬಟ್ ಅಷ್ಟು ಟೈಮ್ ಇಲ್ಲ. ನೆನ್ನೆ ಕಪ್ ಗೆದ್ದು ಇವತ್ತು ಮಾಡಕ್ಕೆ ಅಂದ್ರೆ ಆಗತ್ತೆ. ಫ್ಯಾನ್ಸ್ ನೆನ್ನೆಲ್ಲ ಸೆಲೆಬ್ರೇಟ್ ಮಾಡಿದ್ದಾರೆ, ಇವತ್ತು ಅಫ್ಕೋರ್ಸ್ ಒಪ್ಕೊಳ್ಳೋಣ ಗುರು, ಅಫ್ಕೋರ್ಸ್ ಒಪ್ಕೊಳ್ಳೋಣ. ಅಟ್ಲೀಸ್ಟ್ RCB ಅವರು ಡೈರೆಕ್ಟ್ ಆಗಿ ನಮ್ಮ ಸ್ಟೇಡಿಯಂ ಅಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇಷ್ಟ ಆಗ್ತಿರ್ಲಿಲ್ಲ. ಏನಂತ ಹೇಳಿದ್ರು, ವಿಧಾನಸೌಧದಿಂದ MG ರೋಡ್ ತನಕ ಆಲ್ಮೋಸ್ಟ್ 3 ಗಂಟೆಯಿಂದ 6 ಗಂಟೆ ತನಕ ಅಂತ ಒಂದು ಶೆಡ್ಯೂಲ್ ಬಿಟ್ರು. ಜನ ಹೆಂಗ್ ಮಾಡಿದ್ರು, ಎಲ್ಲ ಒಂದೇ ಸಲ ನೂಕ್ ಬಿಟ್ರು. ಅದಾದ್ಮೇಲೆ ಮತ್ತೆ ಒಂದು ಅಫಿಷಿಯಲ್ ಪೋಸ್ಟ್ ಇಲ್ಲ ಅಂತ, ಮತ್ತೆ 5 ಗಂಟೆಯಿಂದ 6 ಗಂಟೆ ತನಕ ಅಂತ. ಜನರ ಫೀಲಿಂಗ್ಸ್ ಜೊತೆ ಆಟ ಆಡ್ತಾರೆ ಅಂತಾರಲ್ಲ, ಇದೆ. ಈಗ ಅಷ್ಟು ಜನ ಸತ್ತೋಗಿದ್ದಾರೆ, ಗೌರ್ಮೆಂಟ್ ಹೋಗಿದೆ ಮಾತಾಡಿದೆ, ಬಟ್ ಅವ್ರ ಫ್ಯಾಮಿಲಿ ಯಾರಾಗ್ತಾರೆ? RCB ಆಗತ್ತಾ, ಇಲ್ಲ ಅರೇಂಜ್ ಮಾಡಿರೋ ಗೌರ್ಮೆಂಟ್ ಆಗತ್ತಾ? ಯಾರಾಗ್ತಾರೆ? ಲಿಟ್ರಲಿ ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಒನ್ ಆಫ್ ದಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನನ್ನ ಲೈಫಲ್ಲೇ ಇದು. ರಾತ್ರಿ ಎಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಹೇಳಿದ್ರೆ, ಸಡನ್ ಆಗಿ ಒಂದೊಂದು ಜೀವ ಸತ್ತೋಗ್ತಾ ಇದ್ರೆ ಜೀವಕ್ಕೆ ಮರ್ಯಾದೆ ಇಲ್ವಾ ಅಂತ ನನ್ ಇನ್ ಕೇಸ್ ಈ ನನ್ನ ಮಾತುಗಳಿಂದ ಯಾರಾದ್ರೂ RCB ಫ್ಯಾನ್ಸ್ ಹರ್ಟ್ ಆಗಿದ್ರೆ ಲಿಟ್ರಲಿ ಸಾರಿ. ಬಟ್ ಇವತ್ತಂತೂ ಒಂದು ಮನುಷ್ಯನಾಗಿ ಮಾತಾಡ್ತಾ ಇದ್ದೀನಿ, ಆಸ್ RCB ಫ್ಯಾನ್ ಆಗಲ್ಲ, ಒಂದು ಮನುಷ್ಯನಾಗಿ ಮಾತಾಡಿದ್ದೀನಿ. ಇಫ್ ಇನ್ ಕೇಸ್ ತಪ್ಪಿದ್ರೆ ಐ ಆಮ್ ಸಾರಿ. ಬಟ್ ಆದಷ್ಟು ಪ್ರಾಣಕ್ಕಿಂತ ಯಾವುದು ದೊಡ್ಡದಲ್ಲ ಈ ಜಗತ್ತಲ್ಲಿ, ಯಾವುದು ದೊಡ್ಡದಲ್ಲ ಪ್ರಾಣಕ್ಕಿಂತ. ಫಸ್ಟ್ ನಿಮ್ ಪ್ರಾಣ, ನಿಮ್ ಫ್ಯಾಮಿಲಿ, ಅದಾದ್ಮೇಲೆ ಯಾವ್ದೇ ಟೀಮ್ ಆಗ್ಲಿ, ಯಾವ್ದೇ ಹೀರೋ ಆಗ್ಲಿ, ಫಸ್ಟ್ ಅದು ತಿಳ್ಕೊಳ್ಳಿ.